ಅಕ್ಕ ಮಹಾದೇವಿ ಯೂನಿವರ್ಸಿಟಿಯಲ್ಲಿ ಓದ್ತಾ ಇರೋ ಎಲ್ಲ PU ವಿದ್ಯಾರ್ಥಿಗಳಿಗೆ ಈ ವಿಡಿಯೋಗೆ ಸ್ವಾಗತ. ಇವತ್ತಿನ ದಿನ ಕಥನ ಗೀತೆ 3 ಕೆರೆಗೆ ಹಾರ. ಈ ಒಂದು ಕಥನ ಗೀತೆಯ ಕುರಿತು ಹಾಗೆ ಕಥಾಸಾರ ಮತ್ತು ಆಶಯದ ಕುರಿತು ಅಧ್ಯಯನವನ್ನು ಮಾಡೋಣ. ಮೊದಲನೆಯದಾಗಿ ಕಥನ ಗೀತೆಯ ಕುರಿತು ನೋಡೋಣ. ಜನಪದ ಸಾಹಿತ್ಯದ ಪ್ರಮುಖ ಪ್ರಕಾರಗಳಲ್ಲಿ ಕಥನ ಗೀತೆಯು ಒಂದಾಗಿದೆ. ಜನಪದ ಬದುಕಿನ ಮೌಲ್ಯಗಳನ್ನು, ನ್ಯಾಯ ಅನ್ಯಾಯಗಳನ್ನು, ನೀತಿ ಅನೀತಿಗಳ ಪ್ರಶ್ನೆಗಳನ್ನು ಒಡಲಲ್ಲಿ ತುಂಬಿಕೊಂಡ ಅಭಿವ್ಯಕ್ತಿ ಪ್ರಕಾರ ಇದು. ಚರಿತ್ರೆಯಲ್ಲಿ ನಡೆದು ಬಂದ ಸೂಕ್ಷ್ಮ ಕಂಪನಗಳನ್ನು, ಸಾಮಾಜಿಕ ಬದುಕಿನ ತಲ್ಲಣಗಳನ್ನು ಈ ಕಥನ ಗೀತೆಗಳು ತಮ್ಮ ವ್ಯಾಪ್ತಿಯನ್ನಾಗಿಸಿಕೊಂಡಿವೆ. ಕಥನ ಗೀತೆಗಳಿಗೂ ಲಾವಣಿಗಳಿಗೂ ವ್ಯತ್ಯಾಸಗಳಿವೆ ಎಂದು ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದಾರೆ. ಲಾವಣಿಯು ಬ್ಯಾಲೆಡ್ ಎಂಬ ಪ್ರಕಾರಕ್ಕೆ ಹೋಲಿಕೆಯಾಗುತ್ತದೆ. ಆದರೆ ಕಥನ ಗೀತೆಯು ದುರಂತ ಕಥಾನಕವನ್ನು ಧ್ವನಿಪೂರ್ಣವಾಗಿ ರೂಪಿಸುವುದನ್ನೇ ತನ್ನ ಆದ್ಯತೆಯಾಗಿಸಿಕೊಂಡಿರುತ್ತದೆ. ಪ್ರಸ್ತುತ ಕೆರೆಗೆ ಹಾರ ಎಂಬ ಕಥನ ಗೀತೆಯನ್ನು BM ಶ್ರೀ ಅವರ ಸಂಪಾದನೆಯ ಕನ್ನಡ ಬಾವುಟ ಕೃತಿಯಿಂದ ಆಯ್ದುಕೊಂಡಿದೆ. ಇದು ಕನ್ನಡದಲ್ಲಿ ಹೆಚ್ಚು ಜನಪ್ರಿಯವಾದ ಮತ್ತು ಬಹುಚರ್ಚಿತವಾದ ಕಥನ ಗೀತೆಯಾಗಿದೆ. ಕಥಾಸಾರ ಮತ್ತು ಆಶಯ. ಕಲ್ಲನಕೆರೆಯ ಮಲ್ಲನಗೌಡ ಕಟ್ಟಿಸಿದ ಕೆರೆಯಲ್ಲಿ ಬೊಗಸೆ ನೀರು ಸೆಳೆಯೊಡೆಯುವುದಿಲ್ಲ. ಜೋಯಿಸರ ಹತ್ತಿರ ಪಂಚಾಂಗ ತೆಗೆಸಿ ಶಾಸ್ತ್ರ ಕೇಳಿದಾಗ ಹಿರಿಸೊಸಿ ಮಲ್ಲವ್ವನನ್ನು ಹಾರ ಕೊಡಬೇಕೆಂದು ಹೇಳುತ್ತಾರೆ. ಹಿರಿಸೊಸೆಯನ್ನು ಬಲಿಗೊಟ್ಟರೆ ಹಿರಿತನಕ್ಕೆ ಯಾರಿಲ್ಲವೆಂದು ಕಡೆಸೊಸಿ ಭಾಗೀರಥಿಯನ್ನು ಬಲಿಕೊಡಬೇಕೆಂದು ಮನೆಯಲ್ಲಿ ಮಾತಾಗುತ್ತದೆ. ಈ ವಿಷಯ ಭಾಗೀರಥಿಗೂ ತಿಳಿಯುತ್ತದೆ. ಅವಳು ಅತ್ತೆಯ ಒಪ್ಪಿಗೆ ಪಡೆದು ತವರನ್ನು ಕಂಡಬರಲು ಹೋಗುತ್ತಾಳೆ. ಮನೆ ಮುಂದೆಯೇ ಕಂಡ ಅವರಪ್ಪ, ಎಂದಿಲ್ಲದವಳು ಇಂದ್ಯಾಕ ಬಂದೆ, ಮುಖ ಬಾಡಿರುವುದ್ಯಾಕೆ, ಕಣ್ಣಲ್ಲಿ ನೀರ್ಯಾಕೆ ಎಂದು ಪ್ರಶ್ನಿಸುತ್ತಾನೆ. ಅತ್ತೆ ಮಾವ ನಮ್ಮನ್ನು ಬ್ಯಾರೆ ಇಡ್ತಾರಂತೆ ಎಂದು ಭಾಗೀರಥಿ ಉತ್ತರಿಸುತ್ತಾಳೆ. ಹಾಗಾದರೆ ಹೊಲ ಮನಿ ಕೊಡ್ತೀನಿ ಎಂದು ಅಪ್ಪ ಸಮಾಧಾನದ ಮಾತಾಡುತ್ತಾನೆಯೇ ಹೊರತು ಅವಳ ಸಂಕಟಕ್ಕೆ ಕಿವಿಗೊಡುವುದಿಲ್ಲ. ಅವ್ವ ಇದಿರಾಗುತ್ತಾಳೆ. ಮತ್ತದೇ ಪ್ರಶ್ನೋತ್ತರ. ಬ್ಯಾರೆ ಇಟ್ಟರೆ ಇಡಲಿ, ವಾಲಿ ಜೋಡು ಕೊಡುತ್ತೇನೆ ಎನ್ನುತ್ತಾಳೆ. ವಾಲಿಯ ಜೋಡನ್ನು ಒಯ್ದು ಒಲೆಯಲ್ಲಿ ಹಾಕು ಎಂದು ಭಾಗೀರಥಿಯ ಸಂಕಟಾವಳಿಗೆ ತಿಳಿಯುವುದಿಲ್ಲ. ಭಾಗೀರಥಿಯನ್ನು ಅಕ್ಕ ಕಾಣುತ್ತಾಳೆ. ಈ ದುಃಖ ಯಾಕೆ ಎಂದು ಕೇಳುತ್ತಾಳೆ. ಮತ್ತದೇ ಉತ್ತರ. ಬ್ಯಾರೆ ಇಟ್ಟರೆ ಮಕ್ಕಳನ್ನು ಜೋಡಿಗೆ ಕಳಿಸುತ್ತೇನೆ ಎನ್ನುತ್ತಾಳೆ. ಮಕ್ಕಳಿದ್ದರೇನು, ದುಃಖ ಕಳೆದಾವೇ ಎಂಬ ಭಾಗೀರಥಿಯ ಪ್ರಶ್ನೆ ಅಕ್ಕನ ಒಡಲಿಗೆ ನಾಟುವುದಿಲ್ಲ. ಭಾಗೀರಥಿ ಗೆಳತಿಯನ್ನು ಕಾಣುತ್ತಾಳೆ. ಅವಳ ಮುಂದೆ ಮಾತ್ರ ತನ್ನೊಡಲ ಸುಡು ಸಂಕಟವನ್ನು ಹೇಳಿಕೊಳ್ಳುತ್ತಾಳೆ. ಕೊಟ್ಟರೆ ಕೊಡಲಿ, ಇಟ್ಟಂಗ ಇರಬೇಕು ಎಂಬ ಗೆಳತಿಯ ಮಾತನ್ನು ಒಡಲಲ್ಲಿ ತುಂಬಿಕೊಂಡ ಭಾಗೀರಥಿ ಬರ್ರನೆ ಗಂಡನ ಮನೆಗೆ ಬರುತ್ತಾಳೆ. ಭಾಗೀರಥಿ ಬ್ಯಾಳಿ ಹಸನ ಮಾಡುತ್ತಾ, ಅಕ್ಕಿ ಹಸನ ಮಾಡುತ್ತಾ ಕಣ್ಣೀರು ಹಾಕುತ್ತಾಳೆ. ಕಾರಣ ಕೇಳಿದರೆ ಹಸನ ಮಾಡುವಾಗ ಹಳ್ಳು ಬಂದು ಕಣ್ಣಿಗೆ ಬಿತ್ತು ಎನ್ನುತ್ತಾಳೆ. ಮನೆಯಲ್ಲಿ ಪೂಜೆಯ ಕಾರ್ಯ ಪ್ರಾರಂಭವಾಗುತ್ತದೆ. ಶಾವಿಗೆ ಬಸಿಯಲಾಗಿದೆ. ಅನ್ನ ಪದಾರ್ಥದ ತಯಾರಿ ನಡೆದಿದೆ. ಜಳಕ ಮಾಡಲು ನಿಂಗವ್ವ, ನೀಲವ್ವ, ಗಂಗವ್ವ, ಗೌರವ್ವ ಯಾರೂ ಸಿದ್ಧರಾಗುವುದಿಲ್ಲ. ಆದರೆ ಭಾಗೀರಥಿ ಮರು ಮಾತಾಡದೆ ಸ್ನಾನ ಮುಗಿಸಿ ಬಂಗಾರ ಬುಟ್ಟಿ ತುಂಬುತ್ತಾಳೆ. ಮುಂದಿನದು ಗಂಗಿ ಪೂಜೆಯ ಸಡಗರ. ಪೂಜಾ ಸಲಕರಣೆಗಳ ಬುಟ್ಟಿ ತುಂಬಿ ಹೊತ್ತು ಭಾಗೀರಥಿ ಮುಂದೆ ಉಳಿದವರು ಅವಳ ಹಿಂದೆ. ಬಿಲ್ವಪತ್ರೆ, ವಿಭೂತಿ, ಸೀರೆ, ಕುಬಸ, ಹೂವಿನ ದಂಡೆಯ ನೇಮದ ಪೂಜೆ ಮುಗಿದು ಊಟವಾಗಿ ಮರಳಿ ಬರುವಾಗ ಬಂಗಾರದ ಬಟ್ಟಲು ಮರೆತು ಮೇಲೆ ಬರುತ್ತಾರೆ. ಬಂಗಾರದ ಬಟ್ಟಲನ್ನು ತರಲು ಗಂಗವ್ವ, ಗೌರವ್ವ, ನಿಂಗವ್ವ, ನೀಲವ್ವ ನಿರಾಕರಿಸುತ್ತಾರೆ. ಆಗ ಭಾಗೀರಥಿ ತಡ ಮಾಡದೆ ತರ ಹೋಗುತ್ತಾಳೆ. ಬಂಗಾರದ ಬಟ್ಟಲನ್ನು ತೆಗೆದುಕೊಳ್ಳುತ್ತಾಳೆ. 1 ಮೆಟ್ಟಿಲೇರುವುದಕ್ಕೆ ಪಾದಕ್ಕೆ ಬಂದ ಗಂಗೆ 5 ಮೆಟ್ಟಿಲೇರುವುದಕ್ಕೆ ತುಂಬಿ ಹರಿಯುತ್ತಾಳೆ. ಈ ರೀತಿ ಸಣ್ಣ ಸೊಸಿ ಭಾಗೀರಥಿ ಕೆರೆಗೆ ಹಾರವಾಗುತ್ತಾಳೆ. ಭಾಗೀರಥಿಯ ಗಂಡ ಮಾದೇವರಾಯನು ದಂಡಿನಲ್ಲಿರುತ್ತಾನೆ. ಆ ರಾತ್ರಿ ಮಾದೇವರಾಯನು ಮೈ ಮೇಲಿನ ಬಟ್ಟೆ ಸುಟ್ಟಂತೆ
ಕೈಕೋಲು ಮುರಿದಂತೆ, ಕಟ್ಟುತ್ತಿದ್ದ ಮಣೆ ಮುರಿದು ಬಿದ್ದಂತೆ ಕೆಟ್ಟ ಕನಸು ಕಾಣುತ್ತಾನೆ. ಮಹದೇವರಾಯ ಜೀನು ಹಾಕದ ಬತ್ತಲಗುದುರೆನೇರಿ ಅವಸರಿಸಿ ಮನೆಗೆ ಬಂದರೆ ಮಡದಿ ತವರಿಗೋಗಿದ್ದಾಳೆ ಎಂದು ಹೇಳುತ್ತಾರೆ. ಅಷ್ಟೇ ಅವಸರದಿಂದ ಭಾಗೀರಥಿಯ ತವರಿಗೆ ಬಂದರೆ ಗೆಳತಿಯ ಮನೆಗೋಗಿದ್ದಾಳೆ ಎಂಬ ಮಾತು ಕೇಳಿಬರುತ್ತದೆ. ಗೆಳತಿಯ ಮನೆಗೆ ಹೋದರೆ ನಿಮ್ಮಪ್ಪ ನಿಮ್ಮವ್ವ ಕೆರಿಗ್ಹಾರ ಕೊಟ್ಟರಂತ ಎಂಬ ಸುದ್ದಿ ತಿಳಿಯುತ್ತದೆ. ಮಹದೇವರಾಯ ಕೆರೆ ದಂಡಿಗೆ ಬಂದು ಕಣ್ಣೀರು ಹಾಕುತ್ತಾನೆ. 1000 ವರಹ ಕೊಟ್ಟರೂ ಸಿಗಲಾರದ ಸತಿ ನೀನು, ಮುತ್ತಿನೋಲೆ ಮಾಡಿಸಿದ್ದೆ ನೀನೆಲ್ಲಿಗೋದೆ ಎಂದು ಕಣ್ಣೀರು ಹಾಕುತ್ತಾ ಕೆರೆಗೆ ಹಾರಿ ಪ್ರಾಣ ಬಿಡುತ್ತಾನೆ. ಈ ಕಥನ ಗೀತೆಯು ಪರಂಪರೆಯಲ್ಲಿ ಬೆರೆತು ಬಂದ ಹಲವು ಅವಘಡಗಳ ದಟ್ಟ ಮೌನದಿಂದ ಸನ್ನೆ ಮಾಡುತ್ತದೆ. ಕೆರೆ ಕಾಲುವೆಗಳಂತಹ ಜೀವಹಿತದ ಕಟ್ಟಿಸುವಿಕೆಯಲ್ಲಿ ಜೀವ ಬಲಿ ಕೊಡುವ ಕ್ರೂರ ಮೌಢ್ಯವಿರುವುದನ್ನು ಅನಾವರಣಗೊಳಿಸುತ್ತದೆ. ಇಂತಹ ಮೌಢ್ಯವನ್ನು ಜನಮಾನಸದಲ್ಲಿ ಬಿತ್ತಿ ಅಮಾಯಕ ಜೀವಗಳ ಬದುಕಿನ ಹಕ್ಕು ಕಸಿಯುವ ಜೋಯಿಸರು ಗೌರವಾರ್ಹರಾಗಿರುವುದನ್ನು ಗೀತೆ ಸೂಚ್ಯವಾಗಿ ತಿಳಿಸುತ್ತದೆ. ಮನೆಯಲ್ಲಿ ಜೀವವೊಂದರ ಬಲಿಯ ಸಿದ್ಧತೆ ನಡೆದಾಗ ಕುಟುಂಬದ ಹೆಂಗಸರು ರೋಧಿಸದೆ ಸಹಕರಿಸುವುದು ಒಂದು ರೀತಿಯಲ್ಲಿ ಪುರುಷ ಪ್ರಧಾನ ವ್ಯವಸ್ಥೆಗೆ ಸ್ತ್ರೀ ಶರಣಾದ ಪರಿಯನ್ನು ತಿಳಿಸುತ್ತದೆ. ಇಲ್ಲಿ ಕಡೆಸೊಸೆಯನ್ನು ಆಯ್ಕೆ ಮಾಡಲು ಅವಳ ಗಂಡ ದಂಡಿನಲ್ಲಿರುವುದು ಮತ್ತು ಅವಳಿಗೆ ಮಕ್ಕಳಿಲ್ಲದಿರುವುದೇ ಕಾರಣವಾಗಿ ಯಜಮಾನ ಮಲ್ಲನಗೌಡನ ಆ ನಿರ್ಧಾರಕ್ಕೆ ಬರುತ್ತಾನೆ. ಮಹದೇವರಾಯನ ಒಪ್ಪುಗೆಯನ್ನು ಪಡೆಯುವ ಅಥವಾ ಅವನಿಗೆ ಸತ್ಯವನ್ನು ತಿಳಿಸುವ ಅಗತ್ಯವೂ ಇಲ್ಲದಂತೆ ವರ್ತಿಸುವುದು ನಮ್ಮ ಕೌಟುಂಬಿಕ ಸಾಮಾಜಿಕ ರಚನೆಯ ವಿಕಾರ ಮತ್ತು ಅಸಮಾನತೆಯ ಕುರುಹುಗಳಾಗಿದೆ. ಬಲಿಯಾಗುವ ಸಂಗತಿಯನ್ನು ಒಂದೊಮ್ಮೆ ಭಾಗೀರಥಿ ತನ್ನ ಗೆಳತಿಯ ಎದೆಗೆ ಮುಟ್ಟದಿದ್ದರೆ ಅವಳ ಬಲಿಯ ಸುದ್ದಿ ಮಹದೇವರಾಯನಿಗೆ ತಿಳಿಯುತ್ತಲೇ ಇರಲಿಲ್ಲ. ಭಾಗೀರಥಿಯ ಪ್ರಾಣಹಾನಿಗೆ ಗಂಡನ ಮನೆಯ ನಿರ್ಧಾರ, ತವರು ಮನೆಯ ತಣ್ಣನೆಯ ಮೌನಗಳೆರಡೂ ಸಹಭಾಗಿಗಳೇ. ಒಡಲ ಸುಡು ಸಂಕಟವನ್ನು ತಂದೆ ತಾಯಂದಿರ ಬಳಿ ಬಿಚ್ಚಿ ಹೇಳದಿರುವ ಭಾಗೀರಥಿಯ ಸ್ಥಿತಿ ತವರಿಗೂ ಹೆಣ್ಣಿಗೂ ಇರುವ ಸಂಬಂಧವನ್ನು ಮರುಚಿಂತನೆ ಮಾಡಲು ಒತ್ತಾಯಿಸುತ್ತದೆ. ಗಂಡ ಮಹದೇವರಾಯನಿಗೆ ಮಡದಿಯ ಮೇಲಿರುವ ಪ್ರೀತಿ. ಈ ಕಥನ ಗೀತೆಯ ಹಾರಿದ ಕೆರೆ ನೀರಾಗ ಎಂಬ ಸಾಲು ಮಹದೇವರಾಯನ ಬಗ್ಗೆ ಅಭಿಮಾನ ಮೂಡುವಂತೆ ಮಾಡುತ್ತದೆ. ಆದರೆ ಸತಿ ಪದ್ಧತಿ ಮೆರೆಯುತ್ತಿದ್ದ ಮತ್ತು ಪುರುಷ ಪಾರಮ್ಯದ ಆ ಸಂದರ್ಭದಲ್ಲಿ ಮಹದೇವರಾಯನ ಪ್ರಾಣ ಬಿಟ್ಟನೇ ಎಂಬ ಪ್ರಶ್ನೆ ಆಶ್ಚರ್ಯ ಹುಟ್ಟಿಸುತ್ತದೆ. ಭಾಗೀರಥಿ ಬಂಗಾರ ಬಟ್ಟಲನ್ನು ತರಲು ಕೆರೆಯಂಗಳಕ್ಕೆ ಇಳಿದಾಗ ಗಂಗೆಯ ತಲೆಯೊಡೆದು ಅವಳನ್ನು ತನ್ನೊಡಲಲ್ಲಿ ಮುಳುಗಿಸಿಕೊಂಡಿತು ಎಂಬ ರೂಪಕವನ್ನು ಅರ್ಥೈಸಿಕೊಳ್ಳುವ ಬಗೆ ಯಾವುದು? ಜೀವವನ್ನು ಬಲಿಗೊಡುವ ಹತ್ಯೆ ನಡೆಯಿತೇ? ಈ ಪ್ರಶ್ನೆಗಳ ಹಿನ್ನೆಲೆಯಲ್ಲಿ ಈ ಕಥನ ಗೀತೆ ಪತಿ ಪತ್ನಿ ಸಂಬಂಧವನ್ನು, ಸ್ನೇಹ ಸಂಬಂಧವನ್ನು ಬೆಳಕಿಗೆ ಒಡ್ಡುವ ಮೂಲಕ ಹೆಣ್ಣು ಬದುಕನ್ನು ಸುತ್ತಿಕೊಂಡಿರುವ ಸಾಂಪ್ರದಾಯಿಕ ಸಂಬಂಧಗಳನ್ನು ಮರು ನಿರ್ವಚನಕ್ಕೆ ಒಡ್ಡುತ್ತದೆ. ಕೆರೆಗೆ ಹಾರ ಈ ಕಥನ ಗೀತೆಯು ಜನಪದ ಬದುಕಿನಲ್ಲಿ ರೂಢವಾಗಿದ್ದ ಹೆಣ್ಣಿನ ದಮನ ಚಾರಿತ್ರಿಕ ದಾಖಲೆ ಮಾತ್ರವಲ್ಲ, ಇಂತಹ ದಮನ ಸಂಹಿತೆಯ ಅನ್ಯಾಯವನ್ನು ಕಥನವಾಗಿಸಿ ತಲೆಮಾರಿನಿಂದ ತಲೆಮಾರಿಗೆ ಮುಟ್ಟಿಸುತ್ತಾ ತನ್ನ ಪ್ರತಿರೋಧವನ್ನು ದಾಖಲಿಸುತ್ತಾ ಬಂದ ಸಂವೇದನಾಶೀಲತೆಯ ಚರಿತ್ರೆಯೂ ಆಗಿದೆ. ಮಹಿಳಾ ಸಂಕಥನವನ್ನು ರೂಪಿಸಿಕೊಳ್ಳುವಾಗ ಕೆರೆಗೆ ಹಾರ ಒಂದು ಗುರುತುಗಲ್ಲಾಗುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಇದಿಷ್ಟು ಕೆರೆಗೆ ಹಾರ ಈ ಒಂದು ಕಥನ ಗೀತೆಯ ಆಶಯವಾಗಿದೆ. ಮುಂದಿನ ವಿಡಿಯೋದಲ್ಲಿ ಈ ಒಂದು ಸಂಪೂರ್ಣ ಕಥನ ಗೀತೆಯನ್ನು ಓದೋಣ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.